ಇವತ್ತಿನ ಪವರ್ ಫೋಕಸ್ನಲ್ಲಿ ನಮ್ಮ ಘನತೆ ವ್ಯಕ್ತ ಸನ್ಮಾನ್ಯ ಶ್ರೀ ಜಮೀರ್ ಅಹಮದ್ ಅವರ ವಿಚಾರವಾಗಿ ಸ್ವಲ್ಪ ಮಾತಾಡಲೇಬೇಕು. ಯಾಕಂದರೆ ಪ್ರತಿ ಶಾಸಕರಾಗಲಿ ಸಂಸದರಾಗಲಿ ಅಥವಾ ಒಂದು ಅಧಿಕಾರ ವಹಿಸ್ಕೊಂಡ ನಂತರ ಯಾರಿಗೇ ಆಗಲಿ ಒಬ್ಬ ದೇಶದ ಸಾಮಾನ್ಯ ನಾಗರಿಕನಿಗೆ ನನ್ನ ದೇಶ ಮೊದಲು, ನನ್ನ ದೇಶದ ಧ್ವಜ ಮೊದಲು, ನನ್ನ ದೇಶ ಮೊದಲು ಅಂತ ಅದು ಇರಲೇಬೇಕು, ಇರುತ್ತೆ ಕೂಡ ಹೌದು. ಆದರೆ ನಮಗಿಂತ ಹೆಚ್ಚಿಗೆ ಯಾರಿರಬೇಕು ಗೊತ್ತಾ? ನಮ್ಮನ್ನು ಆಳುವಂಥ ನಾಯಕರುಗಳಿಗಿರಬೇಕು. ಧ್ವಜಾರೋಹಣ ಮಾಡುವಂಥ ಅವಕಾಶ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ, ಮಂತ್ರಿಯಾಗಿ, ಶಾಸಕರಾಗಿ ಧ್ವಜಾರೋಹಣವನ್ನು ಮಾಡುವಂಥ ಅವಕಾಶ ಎಲ್ರಿಗೂ ಸಿಗೋದಿಲ್ಲ. ಕೆಲವ್ರಿಗಷ್ಟೇ ಸಿಗುತ್ತೆ. ಇಷ್ಟು ಕೋಟ್ಯಾಂತರ ಜನ ನಾವು ಕನ್ನಡಿಗರಿದ್ದೀವಿ, ಎಲ್ರಿಗೂ ಅವಕಾಶ ಇದೆಯಾ? ಇಲ್ಲ. ಅಂಥ ಅವಕಾಶ ಸಿಕ್ಕಿರುವಾಗ ಜಮೀರ್ ಅವರು ನನಗೆ ಸಮಯ ಇಲ್ಲ, ಹಾಗಾಗಿ ನಾನು ವಿಜಯನಗರ ಜಿಲ್ಲೆಯಲ್ಲಿ ಧ್ವಜಾರೋಹಣ ಮಾಡ್ಲಿಕ್ಕೆ ಹೋಗೋಕ್ಕಾಗಲ್ಲ, ನನಗೆ ಅದರಿಂದ ವಿನಾಯಿತಿ ಕೊಡಿ ಅಂತ ಕೇಳಿ ಅಧಿಕೃತವಾಗಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಬೆಳಗ್ಗೆಯಿಂದ ಜನ ಹಾಕೊಂಡು ತೂ ಛೀ ಅಂತ ಇದ್ದಾರೆ ಜಮೀರ್ ಅವ್ರಿಗೆ. ಎಡವಟ್ಟುಗಳ ಮೇಲೆ ಎಡವಟ್ಟು, ದುರಹಂಕಾರ ಇದೆಯಲ್ಲ, ನಾವು ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ದುರಹಂಕಾರ ಇದೆಯಲ್ಲ, ಎಲ್ಲರೂ ಅದನ್ನು ಆಕ್ಸೆಪ್ಟ್ ಮಾಡಲ್ಲ, ಆಕ್ಸೆಪ್ಟ್ ಮಾಡಲೂಬಾರ್ದು. ಧ್ವಜಾರೋಹಣ ಮಾಡೋದಕ್ಕಿಂತ ನಿಮಗೆ ಘನಕಾರ್ಯವಾದಂಥ ಕೆಲಸ ಏನಿದೆ ಅಂತ ಗೊತ್ತಿಲ್ಲ ಜಮೀರ್ ಅವರೇ. ಜನ ಹೇಳ್ತಾ ಇದ್ದಾರೆ ನೀವು ಮಂತ್ರಿ ಸ್ಥಾನಕ್ಕೆ ನಾಲಾಯಕ್ಕು ಅಂತ ಹೇಳ್ತಾ ಇದ್ದಾರೆ. ನೀವು ಮಂತ್ರಿ ಸ್ಥಾನದಲ್ಲಿ ಕೂತ್ಕೊಳ್ಳೋಕ್ಕಲ್ಲ, ಶಾಸಕರಾಗಿ ವಿಧಾನಸೌಧಕ್ಕೆ ಹೋಗೋದಕ್ಕೂ ನಿಮ್ಗೆ ಅರ್ಹತೆ ಇಲ್ಲ ಅಂತ ಜನ ಮಾತಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಇವತ್ತು ಸಮಗ್ರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ನಮ್ಮ ರಾಜ್ಯ, ನಮ್ಮ ಬೆಂಗಳೂರು ಕಂಡಿರಲಿಲ್ಲ ಇಂಥ ಬೇಜವಾಬ್ದಾರಿ ಮಿನಿಸ್ಟರ್ ಅನ್ನ. ಆಗಸ್ಟ್ 15ರ ಸ್ವಾತಂತ್ರ್ಯೋತ್ಸವ ದಿನ ಧ್ವಜ ಹಾರಿಸೋದು ಕೂಡ ಈ ಮಂತ್ರಿಗೆ ಟೈಮ್ ಇಲ್ಲ. ಮತ್ತೆ ಇನ್ಯಾವ ಘನಕಾರ್ಯಕ್ಕೆ ನಿಮಗೆ ಟೈಮ್ ಇದೆ ಅಂತ ನನಗೆ ಗೊತ್ತಿಲ್ಲ. ಅಬ್ಬಬ್ಬಾ, ಅದೇನ್ ಬಿಸಿ ಶೆಡ್ಯೂಲು, ಅದೇನ್ ಕೆಲಸ ಮಾಡ್ತಾರೆ. ರಾಜ್ಯ ಉದ್ಧಾರ ಆಗ್ಬಿಡುತ್ತೆ ಇಂಥ ಮಂತ್ರಿಗಳು, ಇಂಥ ಶಾಸಕರು, ಇಂಥ ವೇಸ್ಟ್ ಬಾಡಿ ಮಿನಿಸ್ಟರ್ಗಳಿದ್ರೆ. ಅದ್ಯಾವ ಘನಂದಾರಿ ಕೆಲಸದಲ್ಲಿ ಬಿಸಿ ಇರ್ತಾರೋ ಸಚಿವ ಜಮೀರ್ ಅಹಮದ್ ಖಾನ್ ಗೊತ್ತಿಲ್ಲ. ಒಂದು ಓತ್ ಟೇಕಿಂಗ್ಗೆ ಇಂಗ್ಲಿಷ್ ಆಗಲಿ ಕನ್ನಡ ಆಗಲಿ ನೆಟ್ಟಿಗೆ ಓದಕ್ಕೆ ಬರಲಿಲ್ಲ ನಿಮಗೆ. ಧ್ವಜಾರೋಹಣಕ್ಕೆ ಟೈಮ್ ಇಲ್ಲ ಅಂತ ಸಿಎಂ ಡಿ ಕೆ ಶಿವಕುಮಾರ್ಗೆ ಜಮೀರ್ ಪತ್ರ ಬರೆದಿದ್ದಾರೆ. ವಿಜಯನಗರ ಜಿಲ್ಲೆ ಉಸ್ತುವಾರಿಯಾಗಿ ಧ್ವಜಾರೋಹಣಕ್ಕೆ ಜಮೀರು ನಿಯೋಜನೆಗೊಂಡಿದ್ರು. ಆಗಸ್ಟ್ 15ರಂದು ವಿಜಯನಗರಕ್ಕೆ ಹೋಗೋದಕ್ಕಾಗಲ್ಲ ಅಂತ ಪತ್ರ ಬರೆದಿದ್ದಾರೆ. ಇನ್ನು ಎಲ್ಲಿಗೆ ಹೋಗೋದಕ್ಕೆ ಟೈಮ್ ಇದೆ ಹಾಗಾದ್ರೆ ಜಮೀರ್ ಅಹಮದ್ ಅವರೇ ನಿಮಗೆ? ಸಿಎಂಗೆ ಪತ್ರ ಬರೆದು ಗ್ರೀನ್ ಇಂಕ್ ಪೆನ್ ಮೂಲಕ ಸಹಿ ಹಾಕಿದ್ದಾರೆ ಜಮೀರ್ ಅಹಮದ್. ಯುದ್ಧ ನಡೆಯುವ ಸಂದರ್ಭದಲ್ಲಿ ನನಗೆ ಪರ್ಮಿಷನ್ ಕೊಟ್ರೆ ಪಾಕಿಸ್ತಾನಕ್ಕೆ ಬೇಕಾದ್ರೆ ಹೋಗಿ ಯುದ್ಧ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ ನಿಮ್ ಯೋಗ್ಯತೆಗೆ ವಿಜಯನಗರಕ್ಕೆ ಹೋಗಿ ಧ್ವಜ ಹಾರ್ಸಕ್ ಆಗ್ತಾ ಇಲ್ಲ. ವಿಜಯನಗರ ಜಿಲ್ಲೆಗೆ ಹೋಗಿ ಆಗಸ್ಟ್ 15ರ ಸ್ವಾತಂತ್ರ್ಯೋತ್ಸವ ದಿನ ಧ್ವಜ ಹಾರಿಸೋದಕ್ಕೆ ಕೂಡ ಈ ಮಂತ್ರಿಗೆ ಟೈಮ್ ಇಲ್ಲ. ಇನ್ಯಾವುದಕ್ಕೆ ಟೈಮ್ ಇದೆ? ಇನ್ಯಾವುದಕ್ಕೆ ಟೈಮ್ ಇದೆ? ಸರಿಯಾಗಿರೋ ಸರ್ಕಾರಗಳು ಯಾವುದಾದ್ರಾದ್ರೆ ಇಂಥವ್ರನ್ನ ಮಂತ್ರಿಗಿರಿಯಿಂದ ಕಿತ್ತು ಬಿಸಾಕ್ಬೇಕು. ಹೈಕಮಾಂಡ್ ಕೈಕಾಲು ಹಿಡಿಯಕ್ಕೆ ಟೈಮ್ ಇದೆ ನಿಮಗೆ ಮಂತ್ರಿ ಮಾಡಿ ಅಂತ ಹೇಳಿ? ನಿಮ್ಮ ಕ್ಷೇತ್ರದಲ್ಲಿ ಜನ ಒದ್ದಾಡ್ತಾ ಇದ್ದಾರೆ, ನಿಮ್ಮ ಕ್ಷೇತ್ರದಲ್ಲಿ ಲಾ ಆ್ಯಂಡ್ ಆರ್ಡರ್ ಸತ್ತು ಬಿದ್ದಿದೆ, ಹೋಗಿ ನೋಡೋದಕ್ಕೆ ನಿಮಗೆ ಟೈಮ್ ಇಲ್ಲ. ಸ್ವಾತಂತ್ರ್ಯೋತ್ಸವ ದಿನ ಧ್ವಜ ಹಾರಿಸೋದಕ್ಕೆ ಸಮಯ ಇಲ್ಲ, ರಾಜಕೀಯಕ್ಕೆ ಟೈಮ್ ಇದೆ. ಬೆಳಿಗ್ಗೆ ಯಾರೋ ಪಬ್ಲಿಕ್ ಹೇಳ್ತಾ ಇದ್ರು ಅಲ್ಲೊಂದು 10 ಲಕ್ಷನ 10 ಕೋಟಿನೋ ಕೊಡ್ತಾರಂತೆ ಧ್ವಜ ಹಾರಿಸೋದಕ್ಕೆ ಅಂತ ಹೇಳಿದ್ರೆ ಟಕ್ ಅಂತ ಹೋಗ್ಬಿಡ್ತಾರೆ ಮೇಡಮ್ ಅಂತ. ನಿಜ ಅನ್ಸುತ್ತೆ. ನೀವು ರಾಜಕೀಯ ಮಾಡಿ ಇನ್ನೇನು ಪ್ರಯೋಜನ ಹೇಳಿ ಸಚಿವ ಜಮೀರ್ ಖಾನ್ ಅವರೇ? ಎಲೆಕ್ಷನ್ ಗೆಲ್ಲೋದು ನೀವು ಮಾಡ್ತಿರೋ ಉದ್ಯಮಗಳ ಸ್ವಯಂ ರಕ್ಷಣೆಗೆನಾ? ನಿಮ್ಮ ಬಿಸ್ನೆಸ್ಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನೀವು ಪಾಲಿಟಿಕ್ಸ್ ಅಲ್ಲಿ ಇದ್ದೀರಾ ಏನು? ಸಚಿವ ಜಮೀರ್ ಅಹಮದ್ ಖಾನ್ ನಡೆಗೆ ಸದನದಲ್ಲಿ ವಿಪಕ್ಷಗಳು ತೀವ್ರ ವಾಗ್ದಾಳಿ ನಡೆಸಿದಾಗ ಇದು ಒಂದೇ ಪ್ರತಿಪಕ್ಷಗಳ ನೆಟ್ಟಗೆ ಮಾಡಿರೋ ಕೆಲಸ ಅಂತಂದ್ರೆ. ಮಂತ್ರಿ ಸ್ಥಾನದಿಂದ ಜಮೀರ್ ಅಹಮದ್ ಖಾನ್ ವಜಾ ಮಾಡೋದಕ್ಕೆ ತೀವ್ರ ಒತ್ತಾಯ ಕೇಳಿ ಬರ್ತಾ ಇದೆ. ಅಧಿವೇಶನದಲ್ಲಿ ಇವತ್ತು ಏನೆಲ್ಲ ಆಯ್ತು ನೋಡ್ಕೊಂಡು ಬರೋಣ. ಮಾನ್ಯ ಅಧ್ಯಕ್ಷ ಏನ್ ಬರ್ದಿದ್ದಾರೆ ಅಂತಂದ್ರೆ, ಆಯ್ತು ಜಿಲ್ಲಾ ಅಲೋಕೇಶನ್ಸ್ ಮಾಡುವಾಗ ಅವ್ರಿಗೆ ಆ ಜಿಲ್ಲೆ ಹಿಂದೆ ಇದ್ರು, ಅದು ಬೇಡ ಬೇರೆ ಜಿಲ್ಲೆ ಕೊಡಿ ಅನ್ನೋ ಇದನ್ನ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಮನೆ ಅಧ್ಯಕ್ಷೆ ಆರೋಗ್ಯ ಸರಿ ಇಲ್ಲ ಹೋಗೋದಕ್ಕೆ ಒಬ್ಬ ಸಚಿವರಿಗೆ ಆದ್ಯತೆ ಯಾವುದು ಅಂತ ಅವರೇ ಬರೆದಿರೋ ಪತ್ರದಲ್ಲಿ ಆದ್ಯತೆ ಯಾವುದು ಅಂತ ಹೇಳ್ತಾರೆ. ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಬಿಬಿಎಂಪಿ ಸೇರಿದಂತೆ ಮನವಿ ಮಾಡ್ಕೊಂಡಿದ್ದಾರೆ ಬೇರೆ ಜಿಲ್ಲೆ ಕೊಡ್ಲಿ ಅಂತ. ಮಾನ್ಯ ಕಂದಾಯ ಸಚಿವರೇ, ಒಬ್ಬ ಸಚಿವನಿಗೆ ಪ್ರೌಡ್, ನಾನು ಜಿಲ್ಲಾ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸ್ತೀನಿ ಅನ್ನುವಂಥದ್ದು ಒಂದು ಗೌರವದ ಸಂಕೇತ. ನನಗೆ ಸಮಯದ ಅವಕಾಶ ಇಲ್ಲ, ನಂಗೆ ಕೊಡಿ, ಚೇಂಜ್ ಮಾಡಿ ಅಂತ ಹೇಳ್ತೀರಿ ಅಂತಂದ್ರೆ, ಅಂತ ಸಮಯನೇ ಇಲ್ಲ ಅಂದ್ಮೇಲೆ ಆ ಸಚಿವನ ಯಾಕೆ ಇಟ್ಕೊಳ್ತೀರಿ ನೀವು?
ರಾಷ್ಟ್ರಧ್ವಜ ಹಾರಿಸ್ಲಿಕ್ಕೆ ಸಮಯ ಇಲ್ಲ. ನೀವು ಅವ್ರು ಹೇಳಿದಾರೆ ಇಲ್ಲಿ 15/8/2026 ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣ ಹೊಣೆಯಾರಣಕ್ಕೆ ನೀಡಿದ್ದು ನಾನು ಹಾಜರಾಗಲು ಸಾಧ್ಯವಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಏನ್ ಹಂಗಾರ ಅರ್ಥ? ಏನ್ ಆರೋಗ್ಯ? ಯಾರ ಆರೋಗ್ಯ? ಸುಮ್ಮನೆ ನೋಡಿ, ಇದು ಈ ತರದನ್ನೆಲ್ಲ ರಾಜ್ಯದ ಜನ ಸಹಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ನೀವು ಇಲ್ಲಿ ವಿಧಾನಸೌಧದೊಳಗೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದಾಗ್ಲೂ ಮೌನವಾಗಿರ್ತೀರಿ. ಒಬ್ಬ ಸಚಿವ ರಾಷ್ಟ್ರಧ್ವಜವನ್ನು ಹಾರಿಸ್ಲಿಕ್ಕೆ ನಾನು ಹೋಗಲ್ಲ ಅಂತಂದಾಗ್ಲೂ ಕೂಡ ನೀವು ಮಾತಾಡ್ತೀರಿ ಅಂತಂದ್ರೆ ಪರಮೇಶ್ವರ್ ಅವರೇ, ಇದನ್ನ ಸಮರ್ಥನೆ ಮಾಡ್ಕೋಬೇಡಿ ನೀವು. ಇಂಥ ಸಚಿವ ವಜಾ ಮಾಡಿಯಲ್ಲ, ಯಾರು ಬೇಡ ಅಂತ ಈಗ ಆ ಸಚಿವನ ಇಟ್ಕೊಳ್ಳಿ ಯಾರು ಹೇಳಿದ್ದಾರೆ? ಆ ಜಿಲ್ಲೆಗೆ ಬೇರೆಯವ್ರನ್ನ ಕಳಿಸ್ತೀವಿ. ಜಿಲ್ಲೆ ಬೇರೆ ಸರ್, ನೀವು ಉಸ್ತುವಾರಿ ಸಚಿವರನ್ನ ಚೇಂಜ್ ಮಾಡೋದಕ್ಕೆ ಒಂದು ವಾದ ಇಲ್ಲ. ಸ್ವಾತಂತ್ರ್ಯೋತ್ಸವಕ್ಕೆ ನಾನು ಹೋಗಲ್ಲ ಅಂತಂದ್ರೆ ಏನರ್ಥ ಇದೆ? ನಾಟಿ ಆರೋಗ್ಯದ ಸಮಸ್ಯೆ ಇದೆ ಅಂತ ಒಂದು ಶಬ್ದ ಇಲ್ಲ. ಅವ್ರು ಹೇಳಿರೋದ್ರಲ್ಲಿ ಸಮಯದ ಅಭಾವ ಇಲ್ಲ, ಗನಂದಾರಿ ಕೆಲಸ ಇದೆ ಅಂತ ಹೇಳಿರೋದವರು. ಆರೋಗ್ಯ ಸಮಸ್ಯೆ ಇಲ್ಲ, ಹೇಳಿರಂತ ಕಾರಣಗಳು ಕೆಲವು ಇರುತ್ತೆ, ಅವಕಾಶ ಮಾಡ್ಕೊಡ್ಬೇಕು ಇವರು. ಆಮೇಲೆ ಮಾತಾಡಿ. ಸಭಾಧ್ಯಕ್ಷರೇ, ಸಚಿವರು ಅವರ ಸಮಸ್ಯೆಗಳನ್ನ ಪತ್ರದ ಮೂಲಕ ಹೇಳಿದ ಕಾರಣಗಳು ಇರುತ್ತೆ. ನೀವು ಸುನಿಲ್ ರಾಜಕೀಯ ಪರಿಸ್ಥಿತಿ ಸರ್ ಆಗಿದ್ರೆ ಅವ್ರ ಕಷ್ಟ ಅವ್ರು ಹೇಳ್ಕೊಂಡಿದ್ದಾರೆ. ಬೇರೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಿ. ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಿರ್ಬೇಕಾದ್ರೆ ಅನಾರೋಗ್ಯರಾಗಿದ್ರೆ ಡಾಕ್ಟರ್ ಅನಾರೋಗ್ಯವಾಗಿದ್ರೆ ಸರ್ ನನ್ನ ಪ್ರಶ್ನೆ, ರಾಷ್ಟ್ರಧ್ವಜಕ್ಕೆ ಆಲ್ಟರ್ನೇಟ್ ಮಾಡಬೇಡಿ. ರಾಷ್ಟ್ರಧ್ವಜ ಹಾರಿಸ್ಲಿಕ್ಕೆ ಅಂತ ಸಮಯದ ಅಭಾವ ಇದೆ ಅಂದ್ರೆ ಸಚಿವನ ತೆಗಿರಿ ಆಲ್ಟರ್ನೇಟ್. ನೀವು ಅದು ಬಿಟ್ಟು ನೀವು ರಾಷ್ಟ್ರಧ್ವಜಕ್ಕೆ ನಾವು ಸ್ವಾತಂತ್ರ್ಯೋತ್ಸವಕ್ಕೆ ಆಲ್ಟರ್ನೇಟ್ ಅದು ಜನ ಅಲ್ಲ, ಅದು ಆಲ್ಟರ್ನೇಟ್ ಅಲ್ಲ. ನಾವು ಆಲ್ಟರ್ನೇಟ್ ನಿರೀಕ್ಷೆ ಬಿಡಿ ಅಪ್ಪ, ಅದನ್ನ ಅಲ್ಲ ನಮಗ್ ಬಿಡಿ, ಅದನ್ನ ನಿಮಗ್ ಬಿಡೋದಲ್ಲ. ರಾಷ್ಟ್ರಧ್ವಜದ ಅಗೌರವ ಕೊಡಬೇಡಿ. ನಿಮ್ ಸರ್ಕಾರ ನಿಮ್ ಸರ್ಕಾರ ಯಾವ್ದು ಜಮೀರನ್ನ ವಹಿಸ್ಕೊಂಡು ಬರ್ತಾ ಇರೋದು ಮಿಸ್ಟರ್ ಗೊತ್ತಿಲ್ಲ ಮಿನಿಸ್ಟರ್ ಪರಮೇಶ್ವರ್ ಅವರು, ಇಂದಿನ ಗೃಹ ಸಚಿವರು. ಜಮೀರ್ ಸಮರ್ಥನೆಗೆ ನಿಂತ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಕಕ್ಕಾಬಿಕ್ಕಿ ಆದ್ರು. ಜಮೀರ್ ಅಹಮದ್ ಖಾನ್ ಈ ಬೇಜವಾಬ್ದಾರಿ ಮಂತ್ರಿ ಸಂಪುಟದಲ್ಲಿ ಇರಬೇಕಾ? ಈ ಸಚಿವರು ಜಾಲಿ ಜಾಲಿ ಆಗಿರೋಕೆ ಪಟ್ಟು ಹಿಡಿದು ಮಂತ್ರಿಗಿರಿ ಗಿಟ್ಟಿಸ್ಕೊಂಡ್ರ? ರಾಜಕೀಯ ಮಾಡಕ್ಕೆ, ಹೈಕಮಾಂಡ್ ಓಲೈಸಕ್ಕೆ, ಬಿಲ್ಡಪ್ಗೆನಾ ನಿಮ್ ಮಂತ್ರಿಗಿರಿ ಇರೋದು? ಒಂದೇ ಒಂದ್ ಅಕ್ಷರ ನಿಮ್ ಅನಾರೋಗ್ಯದ ಬಗ್ಗೆ ಇಲ್ಲ. ಜನ ಹಂಗೆ ಕೇಳ್ತಾ ಇದ್ದಾರೆ, ಏನು ರೋಗ ಇದೆ, ಅವತ್ತೇನಾದ್ರೂ ಪ್ರಾಬ್ಲಮ್ ಇದೆಯಾ ಅವ್ರಿಗೆ ಅಂತ ಕನ್ಸನ್ನಲ್ಲಿ ಜನ ಕೇಳ್ತಾ ಇದ್ದಾರೆ. ಎಷ್ಟಾದ್ರೂ ಭಂಡ ಸಚಿವರು ಸಮರ್ಥನೆಗೆ ಕಾಂಗ್ರೆಸ್ ಮುಖಂಡರು ನಿಂತ್ಕೊಂಡಿದ್ದೀರಲ್ಲ, ನಿಮ್ಮ ದೇಶಭಕ್ತಿ ಎಷ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಜಿಲ್ಲೆಯ ಉಸ್ತುವಾರಿಯಾಗಿಯೂ ನನ್ನನ್ನು ನಿಯೋಜಿಸಬೇಡಿ, ನನಗೆ ಸಮಯ ಇಲ್ಲ ಪಕ್ಷ ಸಂಘಟನೆಗೆ ಅಂತ ಹೇಳಿದ್ರಲ್ಲ, ನಿಮ್ಗೆ ಅರ್ಹತೆ ಇಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ದೇಶದ ಉದ್ದಗಲಕ್ಕೂ ತಿರಂಗ ಯಾತ್ರೆಗಳು ನಡೀತವೆ ಸ್ವಾತಂತ್ರ್ಯ ಸಂಭ್ರಮದ ವೇಳೆ. ಇದು ಸರಿನಾ? UT ಖಾದರ್ ಅವರು ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋಣ. ಜಮೀರ್ನಷ್ಟು ದೇಶ ಪ್ರೇಮ ಬಹುಶಃ ಯಾವ ಬಿಜೆಪಿ ಕೂಡ ಇಲ್ಲ. ಅದನ್ನು ಅವ್ರು ಬಂದು ಟೀಕೆ ಮಾಡಬೇಕಂತ ಇಲ್ಲ. ಮತ್ತು ಜಮೀರ್ ಅಹಮದ್ ಅವರು ಎಲ್ಲಾ ಜಾತಿಯ ವರ್ಗ ಜೊತೆ ಸೇರಿಕೊಂಡು ಹೋಗುವಂತ ಮನೋಭಾವ ಮಾಡುವಂಥದ್ದು ಯಾರಿಗೂ ಕೂಡ ಇಲ್ಲ. ಅದಕ್ಕಾಗಿ ಜಮೀರ್ ಅವರ ದೇಶ ಪ್ರೇಮವನ್ನು ಪ್ರಶ್ನಿಸುವಂತ ನೈತಿಕ ಹಕ್ಕು ಬಹುಶಃ ಬಿಜೆಪಿ ಯಾರಿಗೂ ಕೂಡ ಇಲ್ಲ. ನಾವು ವಿನಾಯಿತಿ ನೀಡಲು ನಮ್ಮಲ್ಲಿ ಕೋರಿದೆ ಅಂತ ಹೇಳಿ, ಅಂದ್ರೆ ಇದಕ್ಕಿಂತ ಗನಂದಾರಿ ಕೆಲಸ ಏನಿದೆ ಮಂತ್ರಿಗೆ? ಕಾರು ಸರ್ಕಾರದ್ದು, ಉಳ್ಕೊಳಕ್ಕೆ ಸರ್ಕಾರ ವ್ಯವಸ್ಥೆ ಮಾಡುತ್ತೆ. ಸ್ವಾತಂತ್ರ್ಯ ತಂದು ಕೊಟ್ಟಾಗ ಎಲ್ಲ ಜೈಲಿಗೆ ಹೋದ್ರು, ಪ್ರಾಣ ಕೊಟ್ರು, ಪ್ರಾಣನೇ ಕೊಟ್ಬಿಟ್ರು, ಜೈಲಿಗೆ ಹೋದ್ರು, ತಮ್ಮ ಇಡೀ ಮನೆ ಆಸ್ತಿ ಎಲ್ಲ ಹೋದ್ರು ಕೂಡ ಅವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಅಂತ ಹೋದ್ರು. ಒಬ್ಬ ಮಂತ್ರಿ